ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಬಹಳ ದಿನಗಳ ನಂತರ ನಿಮ್ಮ ಭೇಟಿ. ಹಲವಷ್ಟು ದಿನಗಳು ಕಳೆದ ಮೇಲೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಈ ವಿಡಿಯೋ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಹತ್ರನೂ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಕೇಳ್ತಿದ್ರು ಏನಂತ ಅಂದ್ರೆ ಕಂಟಿನ್ಯೂಟಿ ಆಗಿ ಮಾಡಿ, ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ಅಂತಾನೆ ಕೇಳ್ತಿದ್ರು. ಅದಕ್ಕೆಲ್ಲ ಒಂದು ಕಾರಣ ಇದ್ದೇ ಇರುತ್ತೆ. ಮುಂದೊಂದು ದಿನ ಆ ಕಾರಣ ಏನು ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಗಾಯ್ಸ್, ನನ್ನ ಫ್ರೆಂಡು ಸ್ನೇಹಿತ ಅರುಣ್ ಅಂತ ಇದ್ದಾನೆ. ಅವನು ಆಗಾಗ ಒಂದು ಕ್ವಶನ್ ಕೇಳ್ತಾನೆ ಇರ್ತಾನೆ. ಮಗ, ಲೈಫಲ್ಲಿ ಏನಾದರೂ ಮಾಡಬೇಕು, ಸ್ಟಾರ್ಟಪ್ ಮಾಡಬೇಕು, ಓನಾಗಿ ಏನಾದರೂ ಮಾಡಬೇಕು, ಓನ್ ಬಿಸ್ನೆಸ್ ಮಾಡಬೇಕು ಅಂತ ಕೇಳ್ತಾನೆ. ನಿಮ್ಮ ಲೈಫಲ್ಲಿ ಈ ಥರ ಒಬ್ಬ ಗೆಳೆಯ ಇರ್ತಾನೆ. ಅಂಥವರಿಗೆ ಗೋಸ್ಕರ ಈ ಚಿಕ್ಕ ವಿಡಿಯೋ ಇನ್ಫಾರ್ಮೇಷನ್ ಹೊತ್ತು ತಂದಿದ್ದೇನೆ. ಈಗಾಗಲೇ ಡಿಸೆಂಬರ್ ಬಂದುಬಿಟ್ಟಿದೆ. 2025 ಕಳೆದೋಗ್ತು. ನಾನು ಏನು ಮಾಡಿಲ್ಲ, ನನ್ನ ಸ್ನೇಹಿತನೂ ಏನು ಮಾಡಿಲ್ಲ, ಹಾಗೆ ನಂತರ ಒಂದಷ್ಟು ಜನನೂ ಏನು ಮಾಡೋಕ್ಕಾಗಿಲ್ಲ. ಇದೇ ಥರ ಕ್ವಶನ್ನು ನನ್ನ ತಲೆಯಲ್ಲೂ ಇತ್ತು, ಅವನ ತಲೆಯಲ್ಲೂ ಇತ್ತು. ಇದನ್ನೇ ಕ್ವಶನ್ ಎತ್ಕೊಂಡೋಗಿ ನಮ್ಮ ಗುರುಗಳನ್ನ ಕೇಳಿದ. ಗುರುಗಳೇ, ನಾನು ಏನಾದರೂ ಮಾಡಬೇಕು, ದುಡ್ಡು ಮಾಡಬೇಕು ಲೈಫಲ್ಲಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು, ನೋಡೋ ತಮ್ಮ, ದುಡ್ಡಿರೋದು ಎರಡೇ ಕಡೆ. ಒಂದು ರಿಯಲ್ ಎಸ್ಟೇಟಲ್ಲಿ, ಇನ್ನೊಂದು ದೇವಸ್ಥಾನದ ಹುಂಡಿಲಿ. ಯಾಕೆ ಅವ್ರು ಹೇಳಿದ್ರು ಅಂತ ಆ ಥರ ಯೋಚನೆ ಮಾಡಿದಾಗೆ ಗೊತ್ತಾಯಿತು. ಪಾಪ ಮಾಡಿದವರೆಲ್ಲ ದೇವಸ್ಥಾನದ ಹುಂಡಿಗೆ ದುಡ್ಡು ಹಾಕ್ತಾರೆ, ದುಡ್ಡು ಮಾಡಬೇಕು ಅಂದವರೆಲ್ಲ ರಿಯಲ್ ಎಸ್ಟೇಟ್ಗೆ ದುಡ್ಡು ಹಾಕ್ತಾರೆ. ಹಾಗಂತ ಎಲ್ಲ ಪಾಪ ಮಾಡಿದವರೇ ಇದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ, ಪುಣ್ಯ ಮಾಡ್ತಿರೋರು ಇದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಅವರವರ ಭಾವನೆಗೆ ತಕ್ಕದ್ದು. ಬನ್ನಿ ನಮ್ಮ ಗುರುಗಳು ಮುಂದೆ ಏನೇಂದ್ರು ಅಂತ ಕೇಳೋಣ. ನಾನಂದೆ, ಗುರುಗಳೇ, ಅದು ಬಿಟ್ಟರೆ ಬೇರೆ ಆಪ್ಷನ್ ಯಾವುದು ಇಲ್ವೋ ಅಂತ ಕೇಳಿದೆ. ಯಾಕೊತ್ತಮ್ಮ, ಇದೇ ಕಣೋ ಇ-ಕಾಮರ್ಸ್. ಎಸ್, ನೀವು ಕೇಳಿಸ್ಕೊಂಡಿದ್ದೆ ಕರೆಕ್ಟು. ಅದೇ ಇ-ಕಾಮರ್ಸ್, ಆನ್ಲೈನ್ ಬಿಸ್ನೆಸ್. ಈಗಿನ ಪ್ರಪಂಚ ಅಂತೂ ಹೇಗಾಗಿದೆ ಅಂದರೆ ಎಲ್ಲ ಬೆಳ್ಳಿನ ತುದಿಲೇ ಇರ್ತದೆ. ನೀವೆಲ್ಲ ಅಬ್ಸರ್ವೇಷನ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ. ನೀವು ಜಸ್ಟ್ ಕ್ಯಾಶುಯಲಾಗೆ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಫೇಸ್ಬುಕ್, ಇನ್ಸ್ಟಾ ಯೂಸ್ ಮಾಡ್ತಿರ್ತಾರ. ಮಚ್ಚ, ಇವತ್ತು ಒಂದು ಒಳ್ಳೆ ಶೂ ತೊಗೋಬೇಕು ಅಂದರೆ ಸಾಕು, 2 ಸೆಕೆಂಡ್ಸಲ್ಲಿ 10 ಥರ ಶೂಗಳು ನಿಮ್ಮ ಕಣ್ಮುಂದೆ ಬಂದಿರ್ತದೆ. ಇದೆಲ್ಲ ಹೇಗೆ ಸಾಧ್ಯ? ಹೌ ಇಸ್ ಇಟ್ ಪಾಸಿಬಲ್ ಟು ದಿಸ್ ಲೈಕ್? ನಾನಂತೂ ನಿಮಗೆಲ್ಲ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮೇಕಿಂಗ್ ಇಂಡಿಯಾ ಅಂತ ಹೇಳ್ತಿದ್ದಾರೆ, ಮೇಕಿಂಗ್ ಇಂಡಿಯಾ ಅಭಿಯಾನ ಅಂತ ಹೇಳ್ತಿದ್ದಾರೆ. ಆದರೆ ಇದು ಇಂಪೋರ್ಟ್ ಇಂಡಿಯಾ ಆಗಿಬಿಟ್ಟಿದೆ. ನೀವೆಲ್ಲ ನನಗೆ ಅದೆಷ್ಟು ಜನ ಬೈತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಹೇಳ್ಬೇಕು ಅನಿಸ್ತು, ಹೇಳಿದೆ. ಆ್ಯಕ್ಚುಲಿ ನಾನು ಈ ಟಾಪಿಕ್ ತೊಗೊಳಕ್ಕೆ ಒಂದು ಮ್ಯಾಟ್ರ್ ಇದೆ. ಯಾಕಂದರೆ ನಾನು ಇ-ಕಾಮರ್ಸ್ ಬಗ್ಗೆ ಮಾತಾಡ್ತಿದ್ದೆ, ಆನ್ಲೈನ್ ಬಿಸ್ನೆಸ್ ಬಗ್ಗೆ ನಾನು ಮಾತಾಡ್ತಿದ್ದೆ. ಹಾಗಾಗಿ ಇದನ್ನು ನಾನು ಹೇಳಬೇಕಾಗಿತ್ತು. ಇ-ಕಾಮರ್ಸ್ ಅಂದರೆ ಇಲ್ಲಿ ಎಷ್ಟೊಂದು ಜನ ನೀವು ತೊಗೋತಿದ್ದೀರಾ, ಬೈ ಮಾಡ್ತಿದ್ದೀರಾ, ಸೆಲ್ ಮಾಡ್ತಿದ್ದೀರಾ. ಸೆಲ್ ಮಾಡ್ತಿರೋರಲ್ಲ ಯಾವ ರೀತಿ ಏನು ಮಾಡ್ತಿದ್ದಾರೆ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್, ಅಂದರೆ ಬೇರೆ ದೇಶದಿಂದ ತೊಗೊಂಡು ಇಲ್ಲಿ ಸೇಲ್ ಮಾಡ್ತಿದ್ದಾರೆ. ಒಂದಷ್ಟು ಜನ ಇದ್ದಾರೆ ಮೇಕ್ ಇನ್ ಇಂಡಿಯಾ ಅನ್ನೋದನ್ನ ಫಾಲೋನು ಮಾಡ್ತಿದ್ದಾರೆ. ಇಟ್ ಮೀನ್ಸ್ ಯಾವ ರೀತಿ ಅಂದರೆ, ಅವಾಗೆ ನಮ್ಮ ಸ್ನೇಹಿತ ಕೇಳಿದ್ನಲ್ಲ ಸ್ಟಾರ್ಟಪ್ ಮಾಡಬೇಕು ಅಂತ, ಅದೇ ರೀತಿ ಇವರು ಸ್ಟಾರ್ಟಪ್ ಮಾಡಿರೋದು. ನಾನಂತೂ ಇ-ಕಾಮರ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಅನಾಲಿಸಿಸ್ ಮಾಡಿದ್ದೀನಿ. ಏನಪ್ಪ ಅಂದರೆ ಇ-ಕಾಮರ್ಸಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಕಣ್ರೆ. ಆದರೆ ಗೊತ್ತಿರೋರು ಮಾತ್ರ ದುಡ್ಡು ಮಾಡ್ತಿದ್ದಾರೆ, ಗೊತ್ತಿಲ್ಲದವರು ಬರೀ ಬೈ ಮಾಡ್ತಿದ್ದಾರೆ ಅಷ್ಟೇ. ನಿಮಗೆಲ್ಲ ಹೀಗಾಗಿ ಅನಿಸಿರುತ್ತೆ, ನಾನು ಸ್ಟಾರ್ಟಪ್ ಮಾಡ್ಬೋದಾ ಅಂದರೆ ಏನು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗಿಲ್ಲ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಕೇವಲ ಒಂದು 10,000ದಿಂದನೂ ಇನ್ವೆಸ್ಟ್ಮೆಂಟ್ ಮಾಡಿ ಇ-ಕಾಮರ್ಸ್ ನೀವು ಮಾಡ್ಬೋದು. ನಿಮಗೆಲ್ಲ ಒಂದು ಹಂಬಲ್ ರಿಕ್ವೆಸ್ಟ್ ಇದೆ. ಏನಪ್ಪ ಅಂದರೆ, ಎಲ್ಲ ಮೇಕ್ ಇನ್ ಇಂಡಿಯಾಗೆ ಕೈ ಜೋಡಿಸೋಣ. ಇನ್ನೊಂದಷ್ಟು ಜನ ಏನು ಮಾಡ್ತಾರೆ, ನಾನು ಸ್ಟಾರ್ಟಪ್ ಮಾಡ್ತೀನಿ ಅಂದ್ಬಿಟ್ಟು ಬೇರೆ ಕಂಟ್ರಿಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿಸ್ಕೊತಾರೆ. ಆದರೆ ಅದು ಹೇಳಕ್ಕೆ ಮಾತ್ರ ಸ್ಟಾರ್ಟಪ್ಪು, ಆದರೆ ಅವ್ರ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ಏನೂ ಇರೋಲ್ಲ. ನಾನಂತೂ ಅವಾಗವಾಗ ಹೇಳ್ತಾನೆ ಇರ್ತೀನಿ, ಮೇಕ್ ಥಿಂಕ್ ಬ್ರಾಡ್ ಥಿಂಕ್. ಯೋಚನೆ ಮಾಡಿ, ದೊಡ್ಡದಾಗಿ ಯೋಚನೆ ಮಾಡಿ. ನಿಮ್ಮದೇ ಆದಂತಹ ಕನಸನ್ನು ನೀವು ಕಾಣಬೇಕು. ಅವಾಗೆ ನಿಮಗೆಲ್ಲ ಹೇಳಿದ ಹಾಗೆ ಇ-ಕಾಮರ್ಸಲ್ಲಿ ದುಡ್ಡಿದೆ, ಅಂದರೆ ಮನಿ ಇದೆ. ಅದಕ್ಕೂ ಮುಂಚೆ ನಿಮಗೆಲ್ಲ ಇದು ಹೇಳ್ಬಿಡ್ತೀನಿ ನೋಡಿ. ಇಂಪೋರ್ಟ್ ಮಾಡಿಸೋದ್ರಿಂದ ಯಾವ ರೀತಿ ದುಡ್ಡು ಮಾಡ್ಬೋದು, ಎಷ್ಟು ದುಡ್ಡು ಮಾಡ್ಬೋದು ಅಂತ. ಇವಾಗ ಒಂದು ಪ್ರಾಡಕ್ಟ್, ಇಟ್ ಮೀನ್ಸ್ ಎಕ್ಸಾಂಪಲ್ ಒಂದು ಬ್ಲೂಟೂತ್ ಇಯರ್ಬಡ್ಸ್. ಆ ಇಯರ್ಬಡ್ಸು ರೇಟ್ ನೀವು ಫ್ಲಿಪ್ಕಾರ್ಟು, ಅಮೆಝಾನು, ಶಾಪ್ಸಿ, ಮಿಂತ್ರಾ ಆ್ಯಪು ಎಲ್ಲ ಚೆಕ್ ಮಾಡಿದ್ರೆ ನಿಮಗೆಲ್ಲ ಒಂದು 600-500 ಸಿಗುತ್ತೆ. ನೀವು ಅಲ್ಲಿಂದ ಇಂಪೋರ್ಟ್ ಮಾಡಿಸೋದ್ರಿಂದ ನಿಮ್ಗೆ ಸಿಗ್ಬೋದು ಅದರ ರೇಟು ಕೇವಲ 200, 150, 100. ನೀವೆಲ್ಲ ಜಸ್ಟ್ ಥಿಂಕ್ ಮಾಡಿ, ಯಾವುದೋ ಒಂದು ಕಂಪ್ನಿ A to Z ಅನ್ನೋ ಕಂಪ್ನಿ, ಓಕೆನಾ? ಆ ಕಂಪ್ನಿಯಿಂದ ನೀವು 150 ರೂಪಾಯಿಗೆ ಪರ್ಚೇಸ್ ಮಾಡ್ತೀರಾ ಒಂದು ಬ್ಲೂಟೂತು. ಅಂದರೆ 100 ಕ್ವಾಂಟಿಟಿ, ಅಂದರೆ 100 ನಂಬರ್ ತರಿಸ್ತೀರಾ. ಆ 100 ನಂಬರ್ಗೆ ಏನಾಗ್ತದೆ ಅಂದರೆ 15,000 ಆಗುತ್ತೆ. 150 ಇಂಟು 100 15,000 ಆಗುತ್ತಲ್ವಾ? ಅಲ್ಲಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದು 15,000 ಪ್ಲಸ್ GST, ಟ್ಯಾಕ್ಸು, ಆಳು ಮೂಳು ಕಟ್ಟಿ ಕಸ 20,000 ರೌಂಡ್ ಫಿಗರ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಾಡ್ತೀರಾ ಅಂದರೆ, ಈ ಫ್ಲಿಪ್ಕಾರ್ಟು, ಅಮೆಝಾನು, ಮಿಂತ್ರಾ, ಮೀಶೋಗೆ ಬಂದುಬಿಟ್ಟು ನಿಮ್ಮ ಪ್ರಾಡಕ್ಟ್ನ ನೀವು ಲೀಸ್ಟ್ ಮಾಡ್ತೀರಾ. ಲೀಸ್ಟ್ ಮಾಡೋದು ಎಷ್ಟಕ್ಕೆ ಮಾಡ್ತೀರಾ? 600 ಮಾಡ್ತೀರಾ.
ನಿಮ್ಮ ಅದೃಷ್ಟ ಅಂತೂ ಚೆನ್ನಾಗಿದ್ಬಿಟ್ಟು 100 ಕ್ವಾಂಟಿಟಿ ಒಂದೇ ಮಂತಲ್ಲಿ ಖಾಲಿ ಆಗಿಬಿಟ್ರೆ ನೀವು ಅಲ್ಲಿಗೆ ಅರ್ನ್ ಮಾಡೋದು 60,000. ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದು 20,000, ಅರ್ನ್ ಮಾಡ್ತಿರೋದು 60,000. ಇವಾಗ ನೀವು ಇದೆಲ್ಲ ಒಂದು ಚಾರ್ಜಸ್ ಇರುತ್ತೆ ಅಲ್ಲ, ಇವ್ರದಂತ ಇ-ಕಾಮರ್ಸ್ದು ಒಂದು ಚಾರ್ಜಸ್ ಇರುತ್ತೆ. ಈಗಾಗಲೇ ನೀವು ಪ್ರಾಡಕ್ಟ್ನ ಸೇಲ್ ಮಾಡಿದ್ರಿ, ಇವಾಗ ಇ-ಕಾಮರ್ಸ್ದು ಒಂದು ಚಾರ್ಜಸ್ ಇರುತ್ತೆ. ಇವಾಗ ನೀವು ಪ್ರಾಡಕ್ಟ್ನ ತರಿಸಿರೋದು 20,000 ರೂಪಾಯಿಗೆ, ಓಕೆನಾ. ಇಲ್ಲಿ ಚಾರ್ಜಸ್ ಒಂದು 10,000 ಸೇರಿಸೋಣ 100 ಪ್ರಾಡಕ್ಟ್ಗೆ, ಓಕೆನಾ. ನೆಕ್ಸ್ಟು ನೀವು ಟೋಟಲ್ ಅರ್ನಿಂಗ್ ಮಾಡಿರೋದು ಇನ್ವೆಸ್ಟ್ಮೆಂಟು ವಿತ್ ಅರ್ನಿಂಗ್ ಮಾಡಿರೋದು 60,000. ಇವಾಗ 30,000ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, 30,000 ಅರ್ನಿಂಗ್ ಮಾಡಿದ್ದೀರಾ. ಪ್ರೆಸೆಂಟ್ ಸಿಚುವೇಶನ್ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಡಬಲ್ ಡಿಗ್ರಿ, ಗ್ರ್ಯಾಜುಯೇಷನ್ನು, ಡಿಪ್ಲೊಮೊ, ಇಂಜಿನಿಯರಿಂಗು ಮಾಡಿಬಿಟ್ಟು ಜಾಬ್ ಇಲ್ಲ ಅಂತಿದ್ದಾರೆ. ಇಲ್ಲಿ ನೋಡಿದ್ರೆ ಇಲ್ಲಿ ಜಾಬ್ ಕ್ರಿಯೇಷನ್ನೇ ಇದೆಯಲ್ಲ, ಇದನ್ನು ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನು ಆ ಥರ ಯಾವುದೇ ನೀತಿ ನಿಯಮಗಳು ಇಲ್ಲವೇ ಇಲ್ಲ. ಇದನ್ನು ಮಾಡೋಕ್ಕೆ ಒಂದೊಳ್ಳೆ ನಾಲೆಜ್ ಇರಬೇಕು, ಒಂದೊಳ್ಳೆ ಐಡಿಯಾ ಇರಬೇಕು, ಮಾರ್ಕೆಟಿಂಗ್ ಸ್ಕಿಲ್ ಇರಬೇಕು. 10th PUC ಡಿಗ್ರಿ ಯಾರು ಬೇಕಾದ್ರೂ ಮಾಡ್ಬೋದು. ನಮ್ಮೂರಲ್ಲಂತೂ ಹೋಗಿ ಬಂದು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗೆ ಬೀಳ್ತಾರೆ. ನಾನು ಸಹ ಎಲ್ಲರೂ ಹೇಳೋದು ನಾನು ಅಷ್ಟು ಓದಿದ್ದೀನಿ, ಇಷ್ಟು ಓದಿದ್ದೀನಿ, ನಂಗೆ ಸ್ಯಾಲ್ರಿ ಅಷ್ಟು ಬರ್ತಿದೆ, ಇಷ್ಟು ಬರ್ತಿದೆ, ಕಮ್ಮಿ ಬರ್ತಿದೆ ಅಂತ. ಆದರೆ ಇಲ್ಲಿ ನೋಡಿದ್ರೆ ಬರೀ ಒಂದು ಪ್ರಾಡಕ್ಟಿಂದನೇ ಪರ್ ಮಂತ್ 30,000 ಸಂಪಾದನೆ ಮಾಡ್ಬೋದು. ಅಂದರೆ ಇನ್ನು ಎಲ್ಲ ಪ್ರಾಡಕ್ಟ್ನ, ಅಂದರೆ ಇಟ್ ಮೀನ್ಸ್ ಇನ್ ಕೇಸ್ ಫ್ಯೂಚರಲ್ಲಿ ನೀವೇನಾದರೂ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡಿಸಿದ್ರೆ ಇನ್ನೆಷ್ಟು ಮಾಡ್ಬೋದು, ಇನ್ನೆಷ್ಟು ಜನಕ್ಕೆ ನೀವು ಕೆಲಸ ಕೊಡ್ಬೋದು. ಹಾಗಂತ ನಾನು ಹೇಳಲಿಕ್ಕೆ ನೀವು ಹೋಗಿ ಮಾಡಿ ಅಂತ ನಾನು ಹೇಳ್ತಿಲ್ಲ, ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಅಷ್ಟೇ, ಜಸ್ಟ್ ಫಾರ್ ನಾಲೆಜ್. ಲೈಫಲ್ಲಿ ಏನು ಗೊತ್ತಾ, ಯಾರ ಏನು ಹೇಳಿದ್ರು ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬಿಡಿ, ನೀವು ಅನಾಲಿಸಿಸ್ ಮಾಡಿ. ನಾನೊಂದು ವಿಷಯದ ಬಗ್ಗೆ ಅನಾಲಿಸಿಸ್ ಮಾಡಿದ್ದೇನೆ, ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೂ ಅಂದ್ಕೊಂಡಿದ್ದೇನೆ. ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ಎಲ್ಲ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು. ಇತ್ತಿ ನಿಮ್ಮ ಆತ್ಮೀಯ ಶ್ರೀ ವಿನಾಯಕ್ KV ಕನಕಪುರ. ಧನ್ಯವಾದಗಳು.